ನನಗೆ ನೀವು ಹೇಳ್ತಿರೋದು ಅರ್ಥ ಆಗ್ತದೆ, ಆದರೆ ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಮನೇಲಿ ಏನಾದರೂ ವಿಷಯ ಗೊತ್ತಾದರೆ ನಾನು ಮೋಸ ಮಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋತಾರೆ. ನೋಡಿ, ನನಗೂ ಆಸೆ ಇರಲ್ವಾ ನಮ್ಮ ಹುಡುಗಿ ಜೊತೆ ಮಾತಾಡಬೇಕು, ಕೈ ಹಿಡ್ಕೊಂಡು ಓಡಾಡಬೇಕು, ಪಾರ್ಕು ಸಿನಿಮಾ ಅಂತ ಕರ್ಕೊಂಡು ಹೋಗ್ಬೇಕು ಅಂತ. ಆದರೆ ಇದನ್ನ ಯಾವುದು ನಾನು ಕದ್ದು ಮುಚ್ಚಿ ಮಾಡೋಕ್ಕೆ ಇಷ್ಟ ಇಲ್ಲ. 4 ಜನದ ಮುಂದೆ ನಿಮ್ಮ ಕೈ ಹಿಡ್ಕೊಂಡು ನಮ್ಮ ಹುಡುಗಿ ಅಂತ ಖುಷಿಯಾಗಿ ನಮ್ಮ ಹುಡುಗಿಯಷ್ಟು ಯಾರು ಚೆನ್ನಾಗಿಲ್ಲ ಅಂತ ಪ್ರೌಡಾಗೆ ಹೇಳ್ಕೋಬೇಕು. ಇದೆಲ್ಲ ಆಗಬೇಕು ಅಂದರೆ ನಾ ಫಸ್ಟು ಮದುವೆ ಆಗಬೇಕು. ಯಾಕೆ ನಿಮಗೆ ಮಾತ್ರ ಆಸೆ ಇರೋದಾ? ನಮಗೆ ಆಸೆ ಇರಲ್ವಾ? ನಾನು ಪ್ರೀತಿಸಿರೋ ಹುಡುಗನ ಪಕ್ಕ ಕೂತ್ಕೊಂಡು ಅವನ ಹೆಗಲ ಮೇಲೆ ತಲೆ ಇಟ್ಟು ಕೂರಬೇಕು, ನನ್ನ ಕನಸುಗಳನ್ನೆಲ್ಲ ಅವನ ಕಿವಿಲಿ ಹೇಳ್ಕೋಬೇಕು, ನಮ್ಮಿಬ್ಬರು ಆ ಕನಸುಗಳನ್ನ ನನಸು ಮಾಡ್ಕೋಬೇಕಂತ ಆಸೆ ಇರಲ್ವಾ? ನೋಡಿ ನೋಡಿ, ಇದು ತುಂಬ ಮೋಸ. ನೀವು ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಮಾತಾಡಿದ್ರೆ ನಾನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳಿ? ಲವ್ ಜಾಸ್ತಿ ಆಗಿ ಹಾರ್ಟಿಂದ ಓವರ್ಫ್ಲೋ ಆಗುತ್ತೆ ಅಷ್ಟೇ. ನೀವು ಕೊಡೋ ಪ್ರೀತಿನ ತಗೊಳ್ಳೋದಕ್ಕೆ ನನ್ನ ಹಾರ್ಟ್ ಕಾಯ್ತಾ ಇದೆ. ಮತ್ತೆ ಯಾಕ್ರಿ ಕಾಯಿಸ್ತೀರಾ? ನೀವು ಹೀಗೆ ಕಾಯಿಸ್ತಾ ಇದ್ರೆ ನನ್ನ ಯೌವನ ಎಲ್ಲ ಕಾದು ಕಾದುನೇ ಖಾಲಿ ಆಗೋಗುತ್ತಷ್ಟೇ. ನೀವು ಮನೇಲಿ ಹೇಳಕ್ಕೆ ಭಯ ಅಂತ ಕೂತ್ಕೊಂಡಿದ್ರೆ ನಿಮ್ಮಪ್ಪ ಅಮ್ಮ ನಮ್ಮಪ್ಪ ಅಮ್ಮ ಅಜ್ಜಿ ತಾತ ಆಗೋದು ಯಾವಾಗ? ನಮಗೆ ಹುಟ್ಟೋ ಮಗುಗೆ ನಾಮಕರಣ ಮಾಡೋದು ಯಾವಾಗ? ಆ ಮಗುನ ಸ್ಕೂಲಿಗೆ ಸೇರ್ಸೋದು ಯಾವಾಗ? ಅದ್ರದ್ದು ಮದ್ವೆ ಆಗೋದು ಯಾವಾಗ? ನಾವು ಅಜ್ಜಿ ತಾತ ಆಗೋದು ಯಾವಾಗ? ಸಮಾಧಾನ ಇಷ್ಟೊಂದು ಸ್ಪೀಡ್ ಒಳ್ಳೇದಲ್ಲ. ಜಾಮೂನ್ ಅಂತ ಹುಡುಗಿನ ಲವ್ ಮಾಡಿ ಹನಿಮೂನ್ಗೆ ಹೋಗೋ ಟೈಮಲ್ಲಿ ಸಮಾಧಾನ ಅಂದ್ರೆ ಗಂಡ್ ಜಾತಿ ಸ್ಟ್ರೈಕ್ ಮಾಡುತ್ತೆ ಮೇಡಮ್. ಲವ್ ಅಲ್ಲಿ ಸ್ಪೀಡ್ ಇರಬೇಕು, ಬ್ರೇಕ್ ಫೇಲ್ ಆಗಬಾರ್ದು. ನೀವು ಹೀಗೆ ಮಾತಾಡ್ತಿದ್ರೆ ನನ್ಗೆ ಯಾವುದೋ ಬೇರೆ ಲೋಕದಲ್ಲಿ ತೇಲ್ದಂಗೆ ಅನ್ಸುತ್ತೆ. ನನ್ನ ಕಷ್ಟಗಳೆಲ್ಲ ನಿಮ್ಮ ಪ್ರೀತಿಲಿ ಕರಗಿ ಹೋಗ್ತಿದೆ ಅನ್ಸುತ್ತೆ. ಪ್ರತಿ ನಿಮಿಷ, ಪ್ರತಿ ಕ್ಷಣ, ಪ್ರತಿ ಗಂಟೆ ನಿಮ್ಮ ಜೊತೆನೆ ಕಳಿಬೇಕು ಅನ್ಸುತ್ತೆ. ಮತ್ತೆ ಯಾಕ್ರಿ ತಡ? ನಿಮ್ಮ ಮನೆಗೆ ಯಾವಾಗ ಬರಲಿ ಹೇಳಿ? ನಿಮ್ಮ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಅತ್ತೆ ಮಾವ ನೀವೇ ನನ್ನ ಪಾಲಿನ ದೇವ್ರು, ನಿಮ್ಮ ಮಗಳೇ ನನ್ನ ಪಾಲಿನ ವರ, ನಿಮ್ಮ ಹೆಸರಲ್ಲಿ ಜೀವನ ಪೂರ್ತಿ ತಪಸ್ ಮಾಡ್ತೀನಿ, ತಥಾಸ್ತು ಅನ್ನಿ ಅಂತೀನಿ. ದೇವ್ರು ಮುನಿಸ್ಕೊಂಡು ವರ ಕೊಡೋ ಬದಲು ಏನಾದರೂ ಶಾಪ ಕೊಟ್ಬಿಟ್ರೆ? ನೀವು ಜೊತೆಗಿದ್ರೆ ಶಾಪನು ವರವಾಗಿ ಬದಲಾಗತ್ತೆ. ಯಪ್ಪ, ಎಷ್ಟು ಮಾತಾಡ್ತೀರಾ ನೀವು? ಮದ್ವೆ ಆದ್ಮೇಲೆ ನಾನಂತೂ ಬರೀ ನಿಮ್ಮ ಮಾತನ್ನ ಕೇಳ್ಕೊಂಡು ಕೂರ್ತೀನಿ. ಯಾವಾಗ ಮದ್ವೆ ಆಗೋಣ? ಫಸ್ಟು ಫಿಕ್ಸ್ ಆಗಿರೋ ಮದುವೆನ ಕ್ಯಾನ್ಸಲ್ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ನೀವೇನಾದರೂ ಬಂದರೆ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಅಯ್ಯೋ ಅಷ್ಟೇನಾ? ಈಗ ಬಂದಿರೋ ಹುಡುಗ ಕೆಟ್ಟೋನು, ಅವನ ವಿಷಯ ಎಲ್ಲ ಮನೇಲಿ ಹೇಳಿದ್ರೆ ಮುಗೀತು. ಅಯ್ಯೋ, ಹಾಗೇನಾದರೂ ಆದರೆ ನಿಮ್ಮ ಕಂಪ್ನಿ ಹೆಸರೇ ಹಾಳಾಗೋಗುತ್ತೆ. ನಮ್ಮ ಮನೆಯವರೆಲ್ಲ ಬೇಜಾರು ಮಾಡ್ಕೋತಾರೆ. ಆ ಶುಭ ಅಂತೂ ನಿಮ್ಮ ಅತ್ತೆ ಜೊತೆ ಜಗಳನೇ ಮಾಡಿಬಿಡ್ತಾಳೆ. ನಮಗೆ ಬೇರೆಯವರಿಂದ ತೊಂದರೆ ಆದರೂ ಪರವಾಗಿಲ್ಲ, ನಮ್ಮಿಂದ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ನೋಡಿ ನೋಡಿ, ಈ ಒಳ್ಳೆ ಮನಸ್ಸೆ ನನಗೆ ನಿಮ್ಮಲ್ಲಿ ತುಂಬ ಇಷ್ಟ ಆಗೋದು. ಯಾರಿಗೂ ಕೆಟ್ಟದ್ದು ಬಯಸ್ದಿರೋ ಮಗು ಅಂತ ಮನಸ್ಸು ನಿಮ್ಗೆ.